ರೇ, ನಾನ್ ಬರ್ದೆ ಹೋಗಿದ್ರೆ ಈ ಮಗು ಗತಿ ಏನ್ ಆಗಿರೋದು? ಹೌದು, ಲವ್ ಹೊಡೆದು ಲವ್ ಮಾಡೋದಲ್ಲ, ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದಲ್ಲ, ಮದುವೆ ಮಾಡ್ಕೊಂಡು ಸಂಸಾರ ಮಾಡೋದಲ್ಲ, ಸಂಸಾರ ಮಾಡಿ ಇಂತ ಮಕ್ಳನ್ನ ಹುಡ್ಸೋದಲ್ಲ ರೀ. ಹುಡ್ಸಿದ ಮಕ್ಕಳನ್ನ ಚೆನ್ನಾಗಿ ಸಾಕ ಕಲಿಬೇಕ್ರಿ. ಮಗುನ್ ಮಧ್ಯ ರೋಡಲ್ಲಿ ಬಿಟ್ಬಿಡೋದು, ಆಮೇಲೆ ಅಯ್ಯೋ ಮಗು, ಅಯ್ಯೋ ಮಗು, ಅಯ್ಯೋ ಲಾರಿ ಅಂತ ಕಿರ್ಚೋದಲ್ಲ ರೀ. ತಗೊಳ್ಳಿ ಮಗುನ. ಅಯ್ಯೋ ಮಗು, ನನ್ ಮಗುನ್ ಕಾಪಾಡಿದಿಕ್ಕೆ ದೇವ್ ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಈ ಮಗು ನಿಮ್ದ? ಹೌದಪ್ಪ. ಮಗು ಮಗು ಏನಯ್ಯ, ಒಂದ್ ಚಿಕ್ಕ ಡೈವ್ ಹೊಡೆದು ಒಂದ್ ಪುಟ್ಟ ಮಗುನ್ ಕಾಪಾಡಿ ದೊಡ್ಡ ಇಂಗ್ಲಿಷ್ ಹೀರೋ ತರ ಫೀಲ್ ಆಗ್ಬಿಟ್ಟು ಹಿಂದಿ ಹೀರೋ ತರ ಪೋಸ್ ಕೊಟ್ಬಿಟ್ಟು ತೆಲುಗು ಹೀರೋ ತರ ಡೈಲಾಗ್ ಹೊಡಿತಿದ್ಯಾ ಗುರು? ಇದು ಕರ್ನಾಟಕ. ಹೌದು, ನೀನೇನ್ ಇವಳು ಡವ್ ಹೊಡೆದ್ ಲವ್ ಮಾಡಿದ್ದನ್ನ, ಲವ್ ಮಾಡಿ ಮದ್ವೆ ಆಗಿದ್ದನ್ನ, ಮದ್ವೆ ಆಗಿ ಸಂಸಾರ ಮಾಡಿದ್ದನ್ನ, ಸಂಸಾರ ಮಾಡಿ ಮಕ್ಳನ್ನ ಹುಡ್ಸಿ ರೋಡಲ್ಲಿ ಬಿಟ್ಟಿದ್ದನ್ನ ನೀನೇನ್ ಬಯೋಸ್ಕೋಪ್ ಅಲ್ಲಿ ನೋಡ್ದೇನಯ್ಯ? ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಇವನ್ ಹತ್ರ ಏನ್ ಮಾತ್ ಕಲ್ಪನಾ? ಬಸ್ ಬಂತು, ನಡಿ. ರೈಟ್ ರೈಟ್. ಬೈರ್ಸಂದ್ರಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು? ಲಕ್ಸಂದ್ರದ ಮೇಲೆ ಹೋಗ್ಬೇಕು. ಲಕ್ಸಂದ್ರಕ್ಕೆ ಹೋಗ್ಬೇಕಾದ್ರೆ ಟಿಪ್ಸಂದ್ರ ದಾಟ್ ಹೋಗ್ಬೇಕು. ಅಬ್ಬಾ, ಟಿಪ್ಸಂದ್ರಕ್ಕೆ ಹೋಗ್ಬೇಕಾದ್ರೆ ದೊಡ್ಡ ಸಮುದ್ರದಲ್ಲಿ ಬಿದ್ದು ಹೋಗ್ಬೇಕು. ಅಬ್ಬಾ, ದೊಡ್ಡ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಈ ನಂಬರ್ ಬಸ್ ಅಲ್ಲಿ ಹೋಗ್ಬೇಕು. ಅಬ್ಬಾ, ಸರಿಯಾದ 420. ನಮ್ ತಂದೆಗಾಗೋ ವಯಸ್ಸಾಗಿದೆ. ಹುಡುಗಿರ್ ನೋಡಿದ ತಕ್ಷಣ ಅಬ್ಬಾ ಅಂತಾನೆ. ಮಾಧುರಿ, ಈಗ ನಿನಗ್ ಡ್ರಾಪ್ ಕೊಟ್ನಲ್ಲ, ಯಾರ್ಯಾವನು? ಯಾವನ್ ಗೊತ್ತಾ? ಯಾವನೋ ಲಪಾಕಿ ನನ್ ಮಗ. ನಡ್ಕೊಂಡ್ ಬರ್ತಾ ಇದೀನಿ, ಡ್ರಾಪ್ ಬೇಕಾ ಅಂತ ಕೇಳ್ದ. ನನ್ ಮಗ ಖುಷಿ ಪಡ್ಲಿ ಅಂತ ಡ್ರಾಪ್ ತಗೊಂಡೆ ಅಷ್ಟೇ. ಸಾರಿ ರೀ. ಯಾಕೆ? ನಿನ್ನೆ ನಿಮ್ ಮಗು ಅಲ್ದಿದ್ರು ನಿಮ್ ಮಗು ಅಂತ ಏನೇನೋ ಅನ್ಬಿಟ್ಟೆ. ಮನೆಗೆ ಹೋದ್ಮೇಲೆ ಯೋಚನೆ ಮಾಡಿದ್ರಿ, ಅಯ್ಯೋ ನಿಮ್ಮನ್ ಸಾರಿನೇ ಕೇಳಿಲ್ವಲ್ಲ ಅಂತ. ಅದಕ್ಕೆ ಸಾರಿ ರೀ. ಅಯ್ಯೋ ಪರವಾಗಿಲ್ಲ ಬಿಡಿ. ಅದೇಂಗ್ರಿ, ತಪ್ಪು ಮಾಡಿದೀನ್ರಿ, ಕ್ಷಮಿಸ್ಬೇಕು, ಕ್ಷಮಿಸಿದೀನಿ ಅಂತ ಹೇಳ್ಬಿಡ್ರಿ. ಪರವಾಗಿಲ್ಲ. ಇಲ್ಲ, ಒಂದೇ ಒಂದ್ಸಲ ಹೇಳ್ಬಿಡ್ರಿ. ಬೇಡ ಗುರು, ನಾನ್ ಕ್ಷಮಿಸಿದೀನಿ, ಹೋಗು. ಹೇಳು. ಕ್ಷಮಿಸಿದೀನಿ. ಯಾಕೆ? ನೀವು ಕ್ಷಮಿಸಿದಕ್ಕೆ ನನ್ನ ನೆನಪಿನ ಕಾಣಿಕೆ ರೇ. ನೀವು ತಗೊಳ್ದೆ ಹೋದ್ರೆ ನನ್ ತೃಪ್ತಿ ಆಗಲ್ಲ ರೀ. ಊಟ ಸೇರಲ್ಲ, ನಿದ್ದೆ ಬರಲ್ಲ, ಏನೇನೋ ಆಗೋಗುತ್ತೆ ರೀ. ಪ್ಲೀಸ್. ಥ್ಯಾಂಕ್ಸ್. ಹಾಯ್. ನಮ್ಮ 3ನೇ ದಿನದ ಪ್ರೇಮ ಹಬ್ಬಕ್ಕೆ ಶುಭಾಶಯಗಳು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಆ ಸಾಯಿಬಾಬಾ ನನ್ ಮನ್ಸಲ್ಲಿ ಇರೋದನ್ನ ಆ ಪೂಜಾರಿ ಮೂಲಕ ಹೇಳ್ಸ್ಬಿಟ್ಟ. ನೋಡಿದ್ರ ರೀ? ಕಲ್ಪನಾ ಬೇಕಾ? ಬೇಡ ರೀ. ಹಲೋ ರೀ, ಹೇಳ್ರಿ. ನಾನ್ ಬರಷ್ಟರಲ್ಲಿ ಬಸ್ ಹೊರಟ್ಬಿಡ್ತು, ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದೆ ರೀ. ತಗೊಳ್ರಿ. ನೀವು ತಗೊಳ್ಳಿಲ್ಲ ಅಂದ್ರೆ ನಾನು ಜಾರಿ ಬಿಡ್ತೀನಿ ರೀ. ಡ್ರೈವರ್, ಏನಾದ್ರೂ ನಿಲ್ಸ್ಬೇಡ, ಹೋಗ್ತಾ ಇರು. ತಗೊಳ್ಳಿಲ್ಲ ಅಂದ್ರೆ ನಾನು ಆಸ್ಪತ್ರೆ ಸೇರ್ಬಿಡ್ತೀನಿ ರೀ. ತಗೊಳ್ರಿ. ತಗೊಳ್ಳಿ. ತಗೊಳ್ರಿ. ಥ್ಯಾಂಕ್ ಯು. ಏಳನೇ ದಿನದ ಪ್ರೇಮ ಹಬ್ಬದ ಶುಭಾಶಯಗಳು.
ನೀವಾ? ಹ್ಮ್ ಈಗ ನಿಮ್ ಉದ್ದೇಶ ಏನು ಅಂತ? ಒಳ್ಳೆ ಉದ್ದೇಶ ರೀ. ನಿಮ್ಮ ಹತ್ರ ಅಕೌಂಟ್ ಓಪನ್ ಮಾಡ್ಬೇಕು ಅಂತ. ನಿಮ್ಗೇನು ಹುಚ್ಚಿಗೆ ಚಿಡ್ತಿದ್ಯಾ? ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ತೀನಿ ಅಂದ್ರೆ ಹುಚ್ಚಿಡ್ತಿದ್ಯಾ ಅಂತೀರಲ್ಲ. ಅಕೌಂಟ್ ಓಪನ್ ಮಾಡಕ್ ಬಂದಿದ್ದೀರಾ? SB ಅಕೌಂಟೇ ಓಪನ್ ಮಾಡ್ಬೇಕು ಅಂತ ಬಂದೆ. ನಿಮ್ಮನ್ನ ನೋಡ್ತಿದ್ದಾಗೆ ಶಾಕ್ ಹೊಡೆದ್ಬಿಡ್ತು. ಅದಕ್ಕೆ ಕರೆಂಟ್ ಅಕೌಂಟೇ ಓಪನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನಿಮ್ ಪರಿಚಯದವ್ರು ಯಾರಾದ್ರೂ ಇದಾರಾ? ಇದಾರೆ. ಯಾರು? ಕಲ್ಪನಾ. ಐ ಮೀನ್ ನೀವೇ ರೀ. ನೀವ್ಯಾರು ಅಂತ ನನಗೆ ಗೊತ್ತಿಲ್ವೇ? ಏ ಆ ಲಾರಿ ಹತ್ರ, ಆ ದೇವಸ್ಥಾನದ ಹತ್ರ, ಆ ಬಸ್ ಸ್ಟ್ಯಾಂಡ್ ಹತ್ರ ನನ್ನನ್ನ ನೀವು ನೋಡಿಲ್ವೇನ್ರಿ? ಇಷ್ಟು ಬೇಗ ಮರ್ತೋಗ್ಬಿಟ್ರಾ? ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕು ಅಂದ್ರೆ ನಿಮಗ್ ಪರಿಚಯದವ್ರು ಯಾರಾದ್ರೂ ಇರ್ಲೇಬೇಕು. ನಿಮ್ಮ ಅಕೌಂಟ್ ಇದೆಯಾ? ಇಲ್ಲ. ಹಾಗಾದ್ರೆ ನಾವಿಬ್ರು ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ಬಿಡೋಣ. ಪ್ಯೂನ್? ಅವನ್ ಯಾಕ್ರಿ? ಓಹೋ, ಅವಂದಿಲ್ಲ ಅಕೌಂಟ್ ಇದೆಯಾ? ಸರಿ. ನಿಮ್ ಮೇಲೆ ಅರ್ಧ ಚಂದ್ರ ಪ್ರಯೋಗ ಮಾಡಿ. ಅದೆಂತಾದ್ರಿ ಹೊಸ ಪ್ರಯೋಗ? ಅರ್ಧ ಚಂದ್ರ ಇದು ನಿಮ್ ಕುತ್ತಿಗೆ ಮೇಲಿಟ್ಟು ನಿಮ್ಮ ನಾಚಿಕ್ ತಳ್ಳೋಕೆ. ನೋ ನೋ, ವೆರಿ ಬ್ಯಾಡ್. ಅವನ್ಗೆ ಯಾಕೆ ಆಶ್ರಮ? ನಾನೇ ಮಿಸ್ಟರ್ ವಿಶಾಲ್. ಎಷ್ಟು ಮುದ್ದಾಗಿ ಕರೆದ್ಬಿಟ್ರಿ ನನ್ನ ಹೆಸರನ್ನ. ಅಷ್ಟು ಬೇಗ ಮನ್ಸು ಬದಲಾಯಿಸ್ಕೊಂಡ್ಬಿಟ್ರ? ಇದನ್ನ ತಗೊಂಡ್ ಹೋಗಿ ಅಂತ. ರೇ, ನಿಮ್ಗೋಸ್ಕರ ತಂದಿರೋದನ್ನ ನಾನ್ ತಗೊಂಡೋಗಿ ಎಲ್ಲಿ ಇಟ್ಕೊಳ್ಳಿ? ಕಿವಿಲಿ ಇಟ್ಕೊಂಡ್ರೆ ಗುಗ್ಗು ಅಂತಾರ್ರಿ. ನಿಮ್ ಮುಡಿಲಿದ್ರೆ ರೋಜಾ ಪ್ಲಸ್ ರಾಜ ಯಮ ಖುಷಿ ಆಗ್ಬಿಡ್ತಾರ್ರಿ. ತಗೊಳ್ರಿ, ಯಾ ಜಮಾಯಿಸಿ. ಜಮ 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 ಜಮಾಯಿಸಿ. ರೆಡ್ ರೋಸ್, ಏನ್ ಹೀರೋನ್ ಹುಡ್ಕೊಂಡು ಬ್ಯಾಂಕ್ ವರ್ಗ ಬಂದ್ಬಿಟ್ಯಾ? ನೀನ್ ಅವಳ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿರೋ ಹಾಗಿದೆ. ಹೌದು ರೀ. ಕಣ್ ಮುಚ್ಕೊಂಡ್ರು ಅವಳೇ ಕಾಣಿಸ್ತಾಳೆ, ಕಣ್ ಬಿಟ್ರು ಅವಳೇ ಕಾಣಿಸ್ತಾಳೆ ರೀ. ಸೊ ನೀನ್ ಅವಳನ್ ತುಂಬಾ ಇಷ್ಟಪಟ್ಟಿದ್ಯಾ ಅಂತಾಯ್ತು. ಆದ್ರೆ ಅವಳಗ್ ನಿನ್ ಬಗ್ಗೆ ಯಾವ್ದೇ ರೀತಿ ಲವ್ ಹುಟ್ಟೇ ಇಲ್ವೇ? ಲವ್ ಅನ್ನೋದು ತಪಸ್ಸಿದ್ದ ಹಾಗೆ. ಒಂದಲ್ಲ ಒಂದಿನ ನನ್ನ ತಪಸ್ಸಿಗೆ ಫಲ ಸಿಕ್ಕೇ ಸಿಗತ್ತೆ. ಗುರು, ಅದಕ್ಕೆ ಯಾಕೆ ನೀನ್ ಇಷ್ಟೊಂದ್ ತಲೆ ಕೆಡ್ಸ್ಕೊತೀಯಾ? ನಾನ್ ಹೇಗಿದ್ರು ಒಂಟಿಯಾಗಿದ್ದೀನಿ. ನನಗ್ ಲೈನ್ ಹೊಡಿ, ಈಸಿಯಾಗಿ ಬಿದ್ಬಿಡ್ತೀನಿ. ಬ್ಯಾಡ ರೀ. ನನ್ ಕಲ್ಪನಾ ಲೋಕದಲ್ಲಿ ಕಲ್ಪನಾನ ನನ್ನ ಹೃದಯ ಸಿಂಹಾಸನದಲ್ಲಿ ಕೂಡ್ಸ್ಬಿಟ್ಟಿದ್ದೀನಿ. ಅವಳನ್ ಬಿಟ್ರೆ ಬೇರೆ ಯಾರಿಗೂ ಆ ಸ್ಥಾನ ಕೊಡಲ್ಲ ರೀ. ನಿನ್ ಕರ್ಮ ಅಲ್ಲಯ್ಯ, ನಿನ್ ಗ್ರಾಚಾರ. ಅವಳೇನಾದ್ರೂ ನಿನ್ ಬಲೆಲ್ ಬಿದ್ಲು ಅಂತ ಇಟ್ಕೋ, ನೀನ್ ಅವಳನ್ ಮದ್ವೆ ಮಾಡ್ಕೋತೀಯಾ? ಅವಳೇನಾದ್ರೂ ಈ ಮದ್ವೆಗೆ ಒಪ್ಕೊಂಡ್ರೆ ನನ್ ಮನೆಗೆ ಅವಳೇ ಹೊಸಿಲು ಮೆಟ್ಟಿದ ಹೆಣ್ಣು, ಸೊಸೆ ತಂದ ಸೌಭಾಗ್ಯ. ಆಗ ನನ್ನ ಜೀವನಾನೇ ವಸಂತ ಗೀತ. ನನ್ ಮನೆಗೆ ಅವಳೇ ಗೃಹಲಕ್ಷ್ಮಿ, ನನ್ ಮಕ್ಕಳಿಗೆ ಅವಳೇ ತಾಯಿ ದೇವ್ರು. ಓಹ್, ಇದು ರಣಧೀರ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಏನಾದ್ರೂ ಡಮಾಲ್ ಟಿಮಿಲ್ ಆಯ್ತು ಅಂತ ಇಟ್ಕೋ, ಕಸ್ತೂರಿ ನಿವಾಸ ಟ್ರಾಜಿಡಿ ಎಂಡಿಂಗ್ಗೆ. ಅಲ್ಲಯ್ಯ ರೆಡ್ ರೋಸ್, ನಾಳೆ ಹೇಗಿದ್ರು ಬ್ಯಾಂಕ್ ಹಾಫ್ ಡೇ. ನೀನ್ ಆ ಕಬ್ಬನ್ ಪಾರ್ಕ್ ನಲ್ಲಿರೋ ಲೈಬ್ರರಿ ಹತ್ರ ಬಾ. ನಾನ್ ಏನಾದ್ರೂ ಮಾಡಿ ನೀನ್ ಲೈಲಾ ಕಲ್ಪನಾನ ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಕಲ್ಪನಾ 1 4 3. ನಂಗೆ ಯಾಕೋ ಭಯ ಆಗ್ತಿದೆ ಮಾಧುರಿ. ನೀನ್ ಹೀಗೆ ಭಯ ಭಯ ಅಂತಿದ್ರೆ ಆ ರೆಡ್ ರೋಸ್ ನಿನ್ ಹಿಂದೆ ಸುತ್ತೋದಂತೂ ತಪ್ಪಲ್ಲ. ನೋಡು, ನಾನ್ ಹೇಳಿದ್ದನ್ನ ಹಾಗೆ ವಿವರವಾಗಿ ಅವ್ನ್ ಹೇಳ್ಬಿಡು. ಆಮೇಲೆ ನೋಡು, ಅವ್ನ್ ಯಾವತ್ತೂ ನಿನ್ ಕಣ್ಮುಂದೆ ಸುಳಿಯೋದೇ ಇಲ್ಲ. ನೀನ್ ಹೋಗು. ನೀನೆಲ್ಲೂ ಹೋಗ್ಬಿಡ್ವೆ? ನಾನೆಲ್ಲೂ ಹೋಗಲ್ಲ ಮಾರಾಯ್ತಿ, ನೀನ್ ಹೋಗು. ನೀನ್ ಹೋಗು. ಸುಸ್ವಾಗತ. ಕಲ್ಪನಾ ಅವ್ರೆ, ನಾನ್ ದಿನ ಒಂದೊಂದು ರೋಸ್ ಕೊಡ್ತಾ ಇದ್ರು ಅದನ್ನ ನೀವು ಕಸತ್ ತೊಟ್ಟಿನ ಹುಡುಕಿ ಹುಡುಕಿ ಬಿಸಾಕ್ತಾ ಇದ್ರಿ. ಅದಕ್ಕೆ ಇವತ್ತು ಶಿವಾಜಿನಗರ, ಜಯನಗರ ಎಲ್ಲಾ ಮಾರ್ಕೆಟ್ ಇಂದ ರೋಸ್ ಪರ್ಚೇಸ್ ಮಾಡ್ಬಿಟ್ಟಿದೀನಿ. ಇಷ್ಟೇ ಅಲ್ಲ, ನಾಳೆಯಿಂದ ಬೆಂಗಳೂರು ಸುತ್ತಮುತ್ತಲು ಬೆಳೆಸೋ ಎಲ್ಲಾ ರೋಸ್ ಗಾರ್ಡನ್ ಇಂದ ರೋಸ್ ಪರ್ಚೇಸ್ ಮಾಡ್ಬಿಟ್ಟು ನೀವು ಓಡಾಡೋ ಜಾಗದಲ್ಲೆಲ್ಲ ಹಾಕ್ಬಿಡ್ತೀನಿ. ಆವಾಗ ಎಲ್ಲಿ ಬಿಸಾಕ್ತೀರಾ? ಈ ಹೂ ಇರ್ಬೇಕಾದ್ದು ಕಸ ತೊಟ್ಟಿಲಲ್ಲ, ನಿಮ್ ಮುಡಿಲಿ. ತಗೊಳ್ಳಿ. ಈ ಹೂ ನಾನು ಮುಡ್ಕೋಬೇಕು ಅನ್ನೋದಾದ್ರೆ ನಾನ್ ಯಾರು ಅಂತ ನೀವು ತಿಳ್ಕೋಬೇಕು. ಅರೆ, ನಿಮ್ ಬಗ್ಗೆ ಗೊತ್ತಿಲ್ದೇನು? ಹೆಸರು ಕಲ್ಪನಾ. ಕೆನರಾ ಬ್ಯಾಂಕ್ ಅಲ್ಲಿ ನೀವು ಕ್ಲರ್ಕ್ ಆಗಿದ್ರ. ಹೈಟು 5'4", weight 54 kg. ನೀವು ಠಾನ್ ಅಂತ 9 ಗಂಟೆಗೆ ಗಾಂಧಿನಗರದಲ್ಲಿ ಬಸ್ ಹತ್ತೀರಾ, 10 ಗಂಟೆಗೆ ವಿವೇಕ್ ನಗರದಲ್ಲಿ ಬಸ್ ಇಳಿತೀರಾ. ನಿಮ್ಗೆ ಸ್ಟೆಪ್ನಿದವರ ಒಬ್ಳು ಫ್ರೆಂಡ್ ಇದ್ದಾಳೆ, ಹೆಸರು ಮಾಧುರಿ. ಸಾಕಾ? ಇನ್ನು ಬೇಕಾ? ನಿಮಗ್ ತಿಳಿದಿರೋದಿಷ್ಟೇ. ನೀವು ತಿಳ್ಕೋಬೇಕಾಗಿರೋದು ತುಂಬಾ ಇದೆ. ನನಗ್ ಬೇಕಾಗಿರೋದು ನೀವು ಮಾತ್ರ. ನಿಮ್ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನಗಿದೆ. ನೀವು ನನ್ನ ಹಿನ್ನೆಲೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಓಕೆ, ಅದೇನ್ ಹೇಳಿ. ನಮ್ದು ಮಧ್ಯಮ ವರ್ಗದ ಕುಟುಂಬ. ನಮ್ ತಂದೆ ಹೆಸರು ಆನಂದರಾವ್ ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ
ನಮತಾಂ ಕಾಮಧೇನುವೆ. ಅಪ್ಪ, ಏನಮ್ಮ? ಸ್ಕೂಲ್ ಫೀಸ್ ಕಟ್ಬೇಕು, ನಾಳೆನೆ ಲಾಸ್ಟ್ ಡೇಟು. ಸರಿ ಅಮ್ಮ. ಅಪ್ಪ, ನಿನಗೇನ್ ಬೇಕಮ್ಮ? ಓಹ್, ನಿನಗೆ ಗಂಡು ಹುಡುಕ್ಬೇಕಲ್ಲ? ಹುಡುಕ್ತೀನಮ್ಮ. ನನ್ನ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ತೊಂದರೆ ತಗೋಬೇಡಿಪ್ಪ. ತಲೆ ಕೆಡಿಸ್ಕೊಳ್ದೇ ಇರಕ್ಕೆ ನಾನೇನ್ ಮರೆತು ತುಂಡೇನಮ್ಮ? ನಾನು ಮನುಷ್ಯನಮ್ಮ, 3 ಹೆಣ್ಣು ಮಕ್ಕಳ ತಂದೆ. ಅಪ್ಪ, ನಿಮ್ಮ ಅಳಿಯಂದ್ರು ನನ್ ಬಿಟ್ಟು 3 ತಿಂಗಳಾಯ್ತು. ಸ್ಕೂಟ್ರಿಗೋಸ್ಕರ ಅವ್ರು ಕೇಳಿದ 10,000ನ ಏರ್ಪಾಡು ಮಾಡ್ತೀನಮ್ಮ. ಅದೇ ಪ್ರಯತ್ನದಲ್ಲಿ ಇದೀನಮ್ಮ. ಏನು ಅಂದ್ರೆ? ಅರ್ಥ ಆಯ್ತು. ಒಲೆ ಉರ್ಸಕ್ಕೆ, ಒಲೆ ಮೇಲೆ ಬೇಯಿಸಕ್ಕೆ ಏನು ಇಲ್ಲ ಅಂತ ತಾನೆ? ಏರ್ಪಾಡು ಮಾಡ್ತೀನಿ. ಗೊತ್ತಾಯ್ತು, ಔಷಧಿ ತಾನೆ? ಹಲೋ ಮಾವಾಜಿ. ಓಹ್, ನೀವಾ? ಅಮ್ಮ ಗಿರ್ಜಾ, ಇಲ್ಲಿ ನೋಡಮ್ಮ, ನಿಮ್ಮ ಯಜಮಾನ್ರು ಬಂದಿದ್ದಾರೆ. ಅಲ್ಲಿ ಅಂದ್ರೆ ನಿಮ್ ಹೆಂಡತಿನ ಕರ್ಕೊಂಡು ಹೋಗ್ತಾನೆ ಬಂದ್ರಿ. ಬುಚ್ಕೆ ಬುಚ್ಕೆ ಬುಚ್ಕೆ, ನೀವು ಅಪಾರ್ಥ ಮಾಡ್ಕೊಳ್ತಾ ಇದ್ದೀರ ಮಾವಾಜಿ. ನಿಮ್ಮ ಮಗಳನ್ನ ನಿಮ್ಮನೆಯಿಂದ ಕರ್ಕೊಂಡು ಹೋಗೋಕೆ ನಾನೇನು ಬುಚ್ಕಿನ? ಹಾಗಾದ್ರೆ ಇನ್ಯಾವ್ದಾದ್ರು ಕೆಲಸದ ಮೇಲೆ ಬಂದ್ರ? ಕೆಲ್ಸದ ಮೇಲೆ ಹೇಗೆ ಬರ್ಕಾಗುತ್ತೆ ಮಾವ? ಆಟೋ ಮೇಲೆ ಕೂತ್ಕೊಂಡು ಬಂದೆ. ಬುಚ್ಕಿ ಜೋ ಕೊಡ್ದೆ. ಚೆನ್ನಾಗಿದ್ಯಾ? ಡಬ್ಬ ತರ ಇದೆ. ಏನ್ರಿ ಇದು ಇಷ್ಟೊಂದು ಲಗೇಜ್ ತಂದ್ಬಿಟ್ಟಿದ್ದೀರಾ? ನಾನಿಲ್ಲ ಮಾವನ ಮನೇಲಿ ಪರ್ಮನೆಂಟ್ ಆಗಿ ಟೆಂಟ್ ಹಾಕೋಣ ಅಂತ. ಮತ್ತೆ ಕೆಲ್ಸ? ಬುಚ್ಕಿ ಅಳಿ ಅಂದ್ರೆ ಮಾವ, ನನ್ನ ಸಂಬಳ ಹೋಲ್ ಟೋಟಲ್ಲು ಡೇ ಖರ್ಚಿಗೆ ಸರೋಗುತ್ತೆ. ನೈಟ್ ಖರ್ಚಿಗೆ ಏನ್ ಮಾಡೋದು? ಬುಚ್ಕಿ ಬುಚ್ಕಿ ಕೈ ಚಾಚೋಕ್ ಶುರು ಮಾಡಿದೆ. ಅದೇ ಒಂದು ದೊಡ್ಡ ತಪ್ಪು ಅಂತ ನಮ್ಮ ಬಾಸ್ಗೂ ನನ್ಗೂ ಕ್ಲಾಶು. ಅವ್ನು ತಗೊಳೋದ್ ಬಿಡಲ್ಲ. ಇರ್ಲಿ ಮಾವ, ನಮ್ಮ ಆಫೀಸಲ್ಲೇ ಒಬ್ಳು ಟೈಪಿಸ್ಟ್ ಇದ್ದಾಳೆ. ಫೇಸು ಆವರೇಜು, ಬಾಡಿ ಮಾತ್ರ ಬುಚ್ಕಿ ಬುಚ್ಕಿ. ನಿಮ್ಮ ಮಗಳು ಇಲ್ಲೇ 3 ತಿಂಗಳಿಂದ ಜಂಡ ಹುಡುಕ್ತಿದ್ದಾಳೆ. ನೋ ಬುಚ್ಕಿ, ಅಂದು ಉಪ್ಪು ಖಾರ ಉಳಿ ತಿನ್ನೋ ಬಾಡಿ. ಅದಕ್ಕೆ ಆ ಟೈಪಿಸ್ಟ್ನ ಪತಿ ಪತ್ನಿ ಅವ್ರು ಓ ಟೈಪಲ್ಲಿ ಗಿಂಡ್ಬಿಟ್ಟೆ. ಬಚಾವ್ ಅಂತ ಕಿಸ್ಕೊಂಡ್ಬಿಟ್ರು. ಟಮಾರ್ ಅಂತ ನಮ್ಮ ಬಾಸ್ ಹೀರೋ ತರ ಎಂಟ್ರಿ ಕೊಟ್ಟು ವಿಲ್ ಅಂತರ ಹೊಡೆದ್ಬಿಟ್ಟ. ಬಾಸು, ಇದೆಲ್ಲ ಮಾಮೂಲಿ ಕಣಪ್ಪ, ಇದನ್ನ ನೋಡಿದ್ರು ನೋಡ್ದ ಹಾಗಿದ್ಬಿಡ್ಬೇಕು ಅಂತ ನಾನು ಗಿಣಿಗೆ ಹೇಳ್ದೆ ಮಾವ. ಹೇಳಲಿಲ್ಲ, ಕಾಲಿ ಕೆಟ್ಟೋಯ್ತು. ಬಾಲ್ ಪೆನ್ ತಗೊಂಡು ಕಸಕ್ಕಂತ ಚುಚ್ಬಿಟ್ಟೆ. ನನ್ನನ್ನು ಸಸ್ಪೆಂಡ್ ಮಾಡಿದ್ದು ಅಲ್ಲದೆ ಅಟೆಂಪ್ಟ್ ಮರ್ಡರ್ ಅಂತ ನನ್ನ ಮೇಲೆ ಪೊಲೀಸ್ ಕೇಸ್ ಹಾಕ್ಬಿಟ್ಟ. ಮಾವ, ಇದಕ್ಕೆ ನೀವೇನು ಫೀಲ್ ಮಾಡ್ಕೋಬೇಡಿ, ಎಲ್ಲ ನನಗೆ ಮಾಮೂಲಿ ಇದ್ದ ಹಾಗೆ. ಇನ್ನು ನಾನಲ್ಲಿದ್ದು ಕೀಳೋದೇನಿದೆ? ಹೇಗೋ ನಿಮಗೆ ಗಂಡು ಮಕ್ಕಳಿಲ್ಲ, ಅಳಿಯಾನು ನಾನೇ ಮಗಾನು ನಾನೇ ಅಂತ ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಮಾವ, ನಾನು ಎಕ್ಸ್ಟ್ರಾ ಬರ್ಡನ್ ಅಂತ ನೀವೇನು ಫೀಲ್ ಮಾಡ್ಕೋಬೇಡಿ. ನನ್ನ ಟ್ಯಾಲೆಂಟನ್ನ ನೋಡಿ ಯಾವನಾದ್ರೂ ಒಬ್ಬ ಕೆಲಸ ಕೊಟ್ಟೇ ಕೊಡ್ತಾನೆ. ನೀವು ನನಗೆ ಖರ್ಚು ಮಾಡಿದ್ದನ್ನ 5 to 5 ಲೆಕ್ಕ ಹಾಕಿ ವಾಪಸ್ ಕೊಡ್ತೀನಿ. ಸ್ವಾಮಿ, ದುಡ್ಡು ಕೊಡ್ರಿ. ಓಹೋ ಮಾವ, ಇವತ್ತು ತುಂಬಾ ಒಳ್ಳೆ ದಿವಸ ನೋಡಿ. ಇವತ್ತೇ ನಮ್ಮ ಅಕೌಂಟನ್ನ ಓಪನ್ ಮಾಡ್ಬಿಡೋಣ. ನೋಡಿ, ಮೊದಲಿಗೆ ಆಟೋನ್ಗೆ 5 ರೂಪಾಯಿ ಕೊಟ್ಟು ಕಳ್ರಿ. ಗಿರ್ಜಾ, ನಾಯಿ. ಅನ್ಪೂರ್ಣ, ಇದಕ್ಕೆ 2 ರೂಪಾಯಿ ಸೇರಿಸಿ ಆಟೋದೊಂದು ಕಳಿಸ್ಬಿಡು. ಬಸ್ ಚಾರ್ಜು 4 ಮೈಲಿ ತಾನೆ, ನಡ್ಕೊಂಡು ಹೋಗ್ತೀನಿ.